ಪಲ್ಲವಿ ಮೇಡಮ್ ಅವ್ರು ರೋಲ್ ಮುಗಿಸ್ಕೊಂಡು ಎಲ್ಲ ಆಮೇಲೆ ಬಂದರು. ನರ್ಸರಿ ಎಲ್ಲ ನೋವು ಜಾಸ್ತಿ ಆಗ್ಬಿಟ್ಟಿದೆ ಬಂದರು. ಆ ಗಂಟ ಹೋಗ್ಬಿಟ್ಟು ಏನು ಹೇಳಿದ್ದು ಕರೆಸ್ಬಿಟ್ಟು ನನಗೆ ಒಳಗಡೆ ಪಲ್ಲವಿ ಮೇಡಮ್ ಅವರು ನಮ್ಮ ನಾದಿನಿಗೆ ನನಗೆ ಕರ್ಸಿ ಅಂತ ಬೇಗ ಕರೆಸ್ಬಿಟ್ಟು ಹಾಕ್ಸಿದ ಓಟಿಲಿ ಕ್ಲೀನಿಂಗ್ ನಡೀತಾ ಇದೆ, ಅರ್ಜೆಂಟಾಗಿ ಹತ್ತಿರ ಇರೋದು ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಅಂತ ಚಲೋಂಬಾಗಿ ಹೇಳಿದ್ರು. ಅದು ನಾನು ಬಾಮದನ್ನು ಕರೆಸ್ಬಿಟ್ಟು ನಾನು ಕಾರ್ಲಿ ಹಾಕೊಂಡು ಹತ್ತಿರ ಇರೋದು ನಾನು ಪ್ರಾಣ ಉಳಿತದ ಅಂತ ನಾನು ಹಿಂಗೆ ಎತ್ಕೊಂಡು ಸರ್ ಅಲ್ಲಿ ಎತ್ಕೊಂಡು ನಾನು ಪ್ರಾಣ ಉಳಿಬೇಕು ಅಂತ ವಿನಾಸ್ ಹಾಸ್ಪಿಟ್ಲ್ಗೆ ಕರ್ಕೊಬಂದೆ. ಘಟನೆಯಿಂದ ಶುರುವಿಂದ ನೋಡ್ಕೊಂಡ್ಬಂದ್ರೆ ಜಾಸ್ತಿ ಆನ್ಲೈನ್ ಡ್ಯೂಟಿಲಿ ತೇಜಸ್ವಿ ಮೇಡಮ್ಲೇ ಇರೋದು. ಆಮೇಲೆ ಜಾಸ್ತಿ ಕಮ್ಮಿ ಟೈಮ್ಲಿ ಬಂದಿರೋದು ಇವರು. ನಮಗೆ ಏನು ಮೈಂಡ್ಲಿ ಹೊಡಿತು ಅಂದರೆ ಡಾಕ್ಟ್ರ್ ಯಾರು ಪ್ರಾಣ ಇದ್ದರೆ ಆದರೂ ಡಾಕ್ಟ್ರ್ ಮೇಲೆ ಇರ್ತಾರೆ, ಯಾರು ಮುಂದೆ ಇರ್ತಾರೋ ಆ ಡಾಕ್ಟ್ರ್ ಮೇಲೆ ನಾವು ಹೇಳಿದ್ದೀವಿ. ಅದೇ ನಾವು ಅಷ್ಟೇ ಸರ್ ಘಟನೆ ಆಗಿರೋದು, ಮಿಸ್ಟೇಕ್ ಆಗಿರೋದು. ಅವ್ರ ಬಗ್ಗೆ ಆಮೇಲೆ ಗೊತ್ತಾಯ್ತು ಸರ್ ಮೇಡಮ್ ಅದೇ ಸರ್ ಹೇಳಿದ್ರು ಇಲ್ಲಿ ಅಕ್ಕಪಕ್ಕ ನಮ್ಮ ಇದು ಇದಾರಲ್ಲ ಮಾವನ ಮನೆ ಅಕ್ಕಪಕ್ಕ ಜನ ಹೇಳ್ತಾ ಇದ್ರು. ಆಮೇಲೆ ಏನು ಹೇಳಿದ್ರು ಅವರು, ಪಾಪ ಒಳ್ಳೆಯವರು ಎಲ್ಲ ನಮಗೆ ನಾರ್ಮಲ್ ಎಲ್ಲ ಮಾಡಿಕೊಟ್ಟವ್ರೆ, ನಿಮಗೆ ಈ ಥರ ಆಯ್ತಾ ಅಂತ ಅವ್ರಿಗೆ ಆಶ್ಚರ್ಯ ಮಾಡಿದ್ರು. ಆಮೇಲೆ ಅದೇ ಸರ್ ನಾನು ನೋವು ಇರೋದು 4:15 ಕರ್ಕೊಂಡು ಹೋಗಿದ್ದೀನಿ ಸರ್. 9 ಗಂಟೆ ಏನೂ ಇಲ್ಲ ಸರ್, 9 ಗಂಟನೂ ಏನೂ ಇಲ್ಲ. ಬಂದು ಹೇಳ್ತಾರೆ ಬ್ಲಡ್ ಚೆಕ್ ಮಾಡಿಸಿ ಆಮೇಲೆ ಇದು ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ನನ್ನ ಪಾಪು ಹೋಗೋ 4:15 ಕರ್ಕೊಂಡು ಹೋಗ್ಮೇಲೆ ಅವರು ತೇಜಸ್ವಿ ಮೇಡಮ್ ಅವರು ಇದ್ರು, ಅವರು ಆಕ್ಷನ್ ತಗೋಬೇಕಾಗಿತ್ತು, ಮೆಡಿಷನ್ ಕೊಟ್ಟು ಆಕ್ಷನ್ ತಗೋಬೇಕಾಗಿತ್ತು, ಅವರು ತಗೊಂಡಿಲ್ಲ ಸರ್. ಆಮೇಲೆ ಆ ಪಲ್ಲವಿ ಮೇಡಮ್ ಬಂದಿದ್ದು 9 ಗಂಟೆ ಆದಮೇಲೆ ಪಲ್ಲವಿ ಮೇಡಮ್ ಅವರು ಬಂದರು ರೋಡ್ ಮುಗಿಸ್ಕೊಂಡು. ಆಮೇಲೆ ತಕ್ಷಣ ಅವರು ಬಂದು ಹೇಳಿದ್ರು ಹಾರ್ಟ್ ಬೀಟು ಸ್ಲೋ ಆಗಿಬಿಟ್ಟದೆ, ಕೆಟ್ಟ ನೀರೆಲ್ಲ ಒಂದು ಸ್ವಲ್ಪ ಹೋಗ್ಬಿಟ್ಟಿದೆ ಒಳಗಡೆ, ಒಂದು ಸ್ವಲ್ಪ ತಕ್ಷಣ ಜೀವ ಉಳಿಯೋದು ಕಷ್ಟ ಇದೆ, ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಪಲ್ಲವಿ ಮೇಡಮ್ ಅವರು. ಆಮೇಲೆ ನಾನು ದೊಡ್ಡ ಜೀವಾಗೂ ಅಪಾಯ ಆಯ್ತದೆ ಅಂತ ಹೇಳಿದ್ರು. ಆಮೇಲೆ ನಾನು ಆವಾಗ 4:15 ಏನಾರು ಆಕ್ಷನ್ ಬಿಡ್ತಾ ಇದ್ರೆ ನಮ್ಮ ಪಾಪುನು ಉಳಿಯೋದೇನೋ ನಮ್ಮ ಹೆಂಗಸರು ಚೆನ್ನಾಗಿ ಇರ್ತಾ ಇದ್ರು ಏನೋ. ಅವರು 4:15 ಗಂಟೆಯಿಂದ 9 ಗಂಟನೂ ಏನು ಆಕ್ಷನ್ ತಗೊಂಡಿಲ್ಲ ಸರ್. ಆಮೇಲೆ ಬಂದಿದ್ದು ಪಲ್ಲವಿ ಮೇಡಮ್ ಅವ್ರು ರೋಲ್ ಮುಗಿಸ್ಕೊಂಡು ಎಲ್ಲ ಆಮೇಲೆ ಬಂದರು. ನರ್ಸರಿ ಎಲ್ಲ ನೋವು ಜಾಸ್ತಿ ಆಗ್ಬಿಟ್ಟಿದೆ ಬಂದರು. ಆ ಗಂಟ ಹೋಗ್ಬಿಟ್ಟು ಏನು ಹೇಳಿದ್ದು ಕರೆಸ್ಬಿಟ್ಟು ನನಗೆ ಒಳಗಡೆ ಪಲ್ಲವಿ ಮೇಡಮ್ ಅವರು ನಮ್ಮ ನಾದಿನಿಗೆ ನನಗೆ ಕರ್ಸಿ ಅಂತ ಬೇಗ ಕರೆಸ್ಬಿಟ್ಟು ಹಾಕ್ಸಿದ ಓಟಿಲಿ ಕ್ಲೀನಿಂಗ್ ನಡೀತಾ ಇದೆ, ಅರ್ಜೆಂಟಾಗಿ ಹತ್ತಿರ ಇರೋದು ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಅಂತ ಚಲೋಂಬಾಗಿ ಹೇಳಿದ್ರು. ಆಮೇಲೆ ನೋಡಿದ್ರೆ ಆಂಬುಲೆನ್ಸು ಇಲ್ಲ ಸರ್ ಅಲ್ಲಿ. ಆಮೇಲೆ ನಾನು ಬಾಮದನ್ನು ಕರೆಸ್ಬಿಟ್ಟು ನಾನು ಕಾರ್ಲಿ ಹಾಕೊಂಡು ಹತ್ತಿರ ಇರೋದು ನಾನು ಪ್ರಾಣ ಉಳಿತದ ಅಂತ ನಾನು ಹಿಂಗೆ ಎತ್ಕೊಂಡು ಸರ್ ಅಲ್ಲಿ ಎತ್ಕೊಂಡು ನಾನು ಪ್ರಾಣ ಉಳಿಬೇಕು ಅಂತ ವಿನಾಸ್ ಹಾಸ್ಪಿಟ್ಲ್ಗೆ ಕರ್ಕೊಬಂದೆ. ಪಲ್ಲವಿ ಮೇಡಮ್ ಅವ್ರದೇನು ತಪ್ಪಿಲ್ಲ ಅನ್ಸುತ್ತೆ ಈ ಘಟನೆಯಲ್ಲಿ ಸರ್. ಅದು ನಿಜ ಅನ್ಸುತ್ತೆ ಸರ್. ಆವಾಗ ನನಗೆ ನಾನು ಭಾಳ ದುಃಖದಲ್ಲಿ ಇದ್ದೆ ಸರ್. ಮೈಂಡು ಓಡಿಲ್ಲ, ನನ್ನ ಪಾಪು ಹೊಂಟಿತ್ತು, ಇಲ್ಲಿ ನಮ್ಮ ಹೆಂಗಸರು ಬೇರೆ ಕ್ರಿಟಿಕಲ್ ಆಗಿದ್ರು ಸರಿನಾ. ಆವಾಗ ಘಟನೆಯಿಂದ ಶುರುವಿಂದ ನೋಡ್ಕೊಂಡ್ಬಂದ್ರೆ ಜಾಸ್ತಿ ಆನ್ಲೈನ್ ಡ್ಯೂಟಿಲಿ ತೇಜಸ್ವಿ ಮೇಡಮ್ಲೇ ಇರೋದು. ಆಮೇಲೆ ಜಾಸ್ತಿ ಕಮ್ಮಿ ಟೈಮ್ಲಿ ಬಂದಿರೋದು ಇವರು. ನಮಗೆ ಏನು ಮೈಂಡ್ಲಿ ಹೊಡಿತು ಅಂದರೆ ಡಾಕ್ಟ್ರ್ ಯಾರು ಪ್ರಾಣ ಇದ್ದರೆ ಆದರೂ ಡಾಕ್ಟ್ರ್ ಮೇಲೆ ಇರ್ತಾರೆ, ಯಾರು ಮುಂದೆ ಇರ್ತಾರೋ ಆ ಡಾಕ್ಟ್ರ್ ಮೇಲೆ ನಾವು ಹೇಳಿದ್ದೀವಿ. ಅದೇ ನಾವು ಅಷ್ಟೇ ಸರ್ ಘಟನೆ ಆಗಿರೋದು, ಮಿಸ್ಟೇಕ್ ಆಗಿರೋದು. ಅವ್ರ ಬಗ್ಗೆ ಆಮೇಲೆ ಗೊತ್ತಾಯ್ತು ಸರ್ ಮೇಡಮ್ ಅದೇ ಸರ್ ಹೇಳಿದ್ರು ಇಲ್ಲಿ ಅಕ್ಕಪಕ್ಕ ನಮ್ಮ ಇದು ಇದಾರಲ್ಲ ಮಾವನ ಮನೆ ಅಕ್ಕಪಕ್ಕ ಜನ ಹೇಳ್ತಾ ಇದ್ರು. ಆಮೇಲೆ ಏನು ಹೇಳಿದ್ರು ಅವರು, ಪಾಪ ಒಳ್ಳೆಯವರು ಎಲ್ಲ ನಮಗೆ ನಾರ್ಮಲ್ ಎಲ್ಲ ಮಾಡಿಕೊಟ್ಟವ್ರೆ, ನಿಮಗೆ ಈ ಥರ ಆಯ್ತಾ ಅಂತ ಅವ್ರಿಗೆ ಆಶ್ಚರ್ಯ ಮಾಡಿದ್ರು. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅವ್ರಿಗೆಲ್ಲ ನಾರ್ಮಲ್ ಆಗಿದೆ, ಏನು ಪಾಪ ನಿಮಗೆ ಈ ಥರ ಘಟನೆ ನಮಗೆ ಆಶ್ಚರ್ಯ ಅಂದರು. ಅವರು ಒಳ್ಳೆ ಒಪಿನಿಯನ್ನೇ ಕೊಡ್ತಾ ಇದ್ದಾರೆ ಸರ್ ಅವ್ರ ಬಗ್ಗೆ.